ಪ್ರೇಮಿಸುವ ನೆಪದಲ್ಲಿ ಗರ್ಭಿಣಿಯನ್ನಾಗಿಸಿ ಮದುವೆಗೆ ನಿರಾಕರಿಸಿದ್ದ ಯುವಕನೊಂದಿಗೆ ಯುವತಿಯ ವಿವಾಹ. ಎಲ್ಲಿ ಅಂತೀರಾ? ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಹಿನ್ನೆಲೆಯಲ್ಲಿ 3 ತಿಂಗಳ ಗರ್ಭಿಣಿಯಾಗಿದ್ದ ಯುವತಿ ಶ್ರೀವಲ್ಲಿಗೆ ಕೊನೆಗೂ ನ್ಯಾಯ ದೊರಕಿದೆ. ದಡಂಘಟ್ಟ ಗ್ರಾಮದ ನಿವಾಸಿಗಳಾದ ಶ್ರೀವಲ್ಲಿ ಮತ್ತು ಶರಣ್ ಕುಮಾರ್ ನಡುವಿನ ವಿವಾಹಕ್ಕೆ ಮಾನವ ಹಕ್ಕುಗಳ ಕಮಿಟಿ ಅಧ್ಯಕ್ಷ ಸಿಎಂ ಬೈರೇಗೌಡರ ಮಧ್ಯಸ್ಥಿಕೆ ಹಾಗೂ ದಿಬ್ಬುರಳ್ಳಿ ಪೊಲೀಸರ ಕ್ರಮದಿಂದ ಅಂತ್ಯ ಕಂಡಿದೆ. ದಡಂಘಟ್ಟ. ನಾನು ಶರಣ್ ಕುಮಾರ್ ಅವರು 3 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಕಾರಣಾಂತರದಿಂದ ಇಬ್ಬರು ಜಗಳ ಮಾಡಿಕೊಂಡು 2 ತಿಂಗಳ ಹಿಂದೆ ದೂರ ಆಗಿದ್ವಿ. ಇವಾಗ ಇಬ್ಬರು ತಪ್ಪು ಅರ್ಥ ಮಾಡಿಕೊಂಡು ಹಿರಿಯರ ಸಹಾಯದಿಂದ ಒಂದಾಗಿದ್ವಿ. ಈ ದೇವಸ್ಥಾನದಲ್ಲಿ ಹಿರಿಯರ ಸಹಾಯದಿಂದ ನಮ್ಮಿಬ್ಬರ ಇಚ್ಛೆಯಂತೆ ಅವ್ರ ಮುಂದೆ ಮದುವೆ ಆಗಿದ್ವಿ. ಶರಣ್ ಕುಮಾರ್ ನಾನು ಪ್ರೀತಿ ಮಾಡ್ತಾಯಿದ್ದೆ, ಶಿವಲ್ಲಿ ಪ್ರೀತಿ ಮಾಡ್ತಾಯಿದ್ದೆ. ಇವಾಗ ಒಂದಾಗಿದ್ವಿ. ಎಷ್ಟು ವರ್ಷದಿಂದ ನೀವು ಪ್ರೀತಿ ಮಾಡ್ತಾ ಇದ್ದೀರಿ? ಒಂದು ವರ್ಷದಿಂದ. ಇವಾಗ ಒಬ್ಬರು ಇದು ಮಾಡ್ತಾವ್ರೆ, ಅವ್ರಿಗಿನ ನಾವು ಚಾಲೆಂಜಿಗೆ ಮಾಡಿಸ್ಬೇಕಷ್ಟೇ. ಅಂತಂದರೆ ಶ್ರೀವಲ್ಲಿ ಅನ್ನಂಥ ಏನು ಒಂದು ಹೆಣ್ಮಗು ಬಂದು ಒಂದು ನಮ್ಮ ಕಮಿಟಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಅಂತಂದರೆ ಈ ಥರ ನನಗೆ ಅನ್ಯಾಯ ಆಗಿದೆ, ಹಂಗಾಗಿ ನನಗೆ ನ್ಯಾಯ ಬೇಕಾಗಿದೆ ಅಂಥೇಳಿ ನಮಗೆ ಒಂದು ದೂರಿನ ಮುಖಾಂತರ ನಮ್ಮ ಏನೋ ಒಂದು ಸಂಘಟನೆಗೆ ಮಾನವ ಹಕ್ಕು ಕಮಿಟಿ ಸಂಘಟನೆ ಕೊಟ್ಟಾಗ ಸತತವಾಗಿ ನಿರಂತರವಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಮಹಿಳಾ ಸಾಂತ್ವನ ಕೇಂದ್ರಕ್ಕಿರ್ಬೋದು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸತತವಾಗಿ ಅವರಿಬ್ಬರನ್ನೂ ಒಗ್ಗೂಡಿಸ್ಬೇಕನ್ನಂಥ ಕೆಲಸ ನಿರಂತರವಾಗಿ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ. ಇದಾದಮೇಲೆ ಅದೇ ಥರ ಏನು ನಮ್ಮ ದಿಬ್ಬುರಳ್ಳಿ PSI ಆದಂಥ ನಾಗರಾಜ್ ಸರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಇದ್ರ ಹಿಂದೆ ಬೆನ್ನತ್ತಿ ಅವರು ಸಹ ಶ್ರಮ ವಹಿಸಿ ಇವ್ರನ್ನ ಒಗ್ಗೂಡಿಸಲೇಬೇಕು ಅನ್ನೋಂಥದ್ದು ಎಲ್ಲರೂ ಪಾತ್ರ ಸಹ ಇದರಲ್ಲಿ ಇದೆ. ಏನಂತ ಮಹಿಳಾ ಸಾಂತ್ವನ ಕೇಂದ್ರದವ್ರು ಇರ್ಬೋದು ಅಥವಾ ನಮ್ಮ ಪೊಲೀಸು ಇಲಾಖೆಯವರು ಇರಬಹುದು, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಬರ್ಗ್ಲಪ್ನು ಆಮೇಲೆ ತಿರ್ಗಾ ನಾಗರಾಜ್ ಅವರು ಮತ್ತು ಕೆಲವರು ಗ್ರಾಮಸ್ಥರು ಮತ್ತು ಎಲ್ಲರೂ ಸಹ ಏನು ಇವ್ರನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಇವ್ರನ್ನ ಒಗ್ಗೂಡಿಸೋಂಥ ಕೆಲಸ ನಾವು ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಪ್ರೀತಿ ಮತ್ತು ಏನು ಒಂದು ವಿಶ್ವಾಸ ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಯಾವುದೇ ಥರ ಅಷ್ಟೇ ನಾವು ಹೇಳೋದು, ಜಾತಿ ಭೇದ ಧರ್ಮ ಯಾವುದು ಸಹ ಅಡ್ಡಿ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಮನುಕುಲ. ಆ ಮನುಕುಲದಲ್ಲಿ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು ಅಷ್ಟೇ ಏನು ಜಾತಿ ಧರ್ಮ ಅನ್ನೋದು. ದಯವಿಟ್ಟು ಅದನ್ನು ಹೋಗಲಾಡಿಸ್ಬೇಕು. ಇಂಥವೆಲ್ಲ ಇದು ಮಾರ್ಗದರ್ಶನ ಆಗಬೇಕು ಜನರಿಗೆ ಅಂತ ನಾವು ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನದ ಆಫೀಸಲ್ಲಿ ಕಾನೂನುಬದ್ಧವಾಗಿ ಅದನ್ನೇನು ಸಪ್ರೇಷನ್ ಮ್ಯಾರೇಜ್ ಸಹ ಆಗಬೇಕು. ಹಂಗಾಗಿ ಅಲ್ಲಿ ನಮೂದ ಆದ ನಂತರ ಏನು ನಮ್ಮ ಕಡೆಯಿಂದ ನಾವು ಸಹ ಏನು ಇವರಿಗೆ ಚಿನ್ನದ ತಾಳಿ ಸಹ ಕೊಟ್ಟು ಒಂದು ಸುಮಾರು ಇವ್ರ ಕಡೆ ಅಷ್ಟೇ ಅವ್ರ ಕಡೆ ಅಷ್ಟೇ ಎಷ್ಟು ಜನ ಬಂದರೂ ಸಹ ನಾವು ಮದುವೆ ಊಟ ಮಾಡಿ ಇದೇ ದಿಬ್ಬುರಳ್ಳಿ ಭಾಗದಲ್ಲಿ ನಾವು ಎಲ್ಲರಿಗೂ ಅನ್ನ ಸಂದರ್ಪಣೆ ಸಹ ಮಾಡೋಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಈ ಹೆಣ್ಣುಮಗು ಹೇಳಿದ್ದೆ, ಸತತವಾಗಿ ನಿನ್ನ ಅಣ್ಣನ ಥರ ಏನು ತವ್ರ ಮನೆ ಏನಿದೆಯೋ ಆ ಥರ ನಾವು ನಿಮ್ಮನ್ನು ನೋಡ್ಕೊಂತೀನಮ್ಮ, ದಯವಿಟ್ಟು ನೀನು ಯಾವುದಕ್ಕೂ ಹೊರೆ ಆಗಕ್ಕೆ ಹೋಗಬೇಡ, ನಿಮ್ಮ ಬೆನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಸಹ ನಾನೇನು ಒಂದು ಅಣ್ಣನ ರೀತಿನೇ ತವ್ರ ಮನೆ ರೀತಿಯಲ್ಲಿ ಏನೈತೆ ಅದನ್ನು ನಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂತ ಹೇಳಿ. ಇಲ್ಲಿ ಶ್ರೀವಲ್ಲಿ ಮತ್ತು ಶರಣ್ ಕುಮಾರ್ ಅನ್ನವರು ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ದರು. ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಅಡಚಣೆಗಳಾಗಿ ಸ್ವಲ್ಪ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಪಿಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ
ಇಲ್ಲಿ ಇವ್ರಿಗೆ ಒಂದು ಸಿಂಪಲ್ ಆಗಿ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇವತ್ತಿನ ದಿನ ಆತುರಾತುರವಾಗಿ ಏನು ಮದುವೆ ಮಾಡಿದ್ದೀವೋ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿ ಯಾವುದೇ ಒಂದು ಅಹಿತಕರ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರದೆ ಮುಂದೆ ಒಳ್ಳೆ ಸುಖ ಸಂಸಾರವನ್ನು ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ, ಮತ್ತು ಈ ದೊಡ್ಡವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ದೇವರ ಗುಡಿ